ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ದಿಕ್ಕಿನ ಬಾಗಿಲುಗಳು ಶುಭಪ್ರದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಮೊದಲಿಗೆ ಮೇಷರಾಶಿಯ ವಿಚಾರವನ್ನು ನೋಡೋಣ. ಈ ಮೇಷರಾಶಿಯವರಿಗೆ ವಿಶೇಷವಾಗಿ ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ದಿಕ್ಕುಗಳು ತುಂಬ ಶುಭಪ್ರದವಾಗಿರ್ತದೆ. ಈ ರಾಶಿಯವರು ದಕ್ಷಿಣ ದಿಕ್ಕಿನ ಬಾಗಿಲು ಅಷ್ಟೊಂದು ಉತ್ತಮ ಅಲ್ಲ. ಇನ್ನು ವೃಷಭ ರಾಶಿಯವರಿಗೆ ನೋಡೋದಾದರೆ ಇವರಿಗೆ ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಪಶ್ಚಿಮ ವಾಯುವ್ಯದ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ. ಈ ರಾಶಿಯವರು ಯಾವುದೇ ಕಾರಣಕ್ಕೂ ಪೂರ್ವ ದಿಕ್ಕಿನ ಬಾಗಿಲು ಶುಭಪ್ರದವಾಗಿ ಇರೋದಿಲ್ಲ. ಇನ್ನು ಮಿಥುನ ರಾಶಿಯವ್ರನ್ನ ನೋಡೋದಾದರೆ ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಪಶ್ಚಿಮ ವಾಯುವ್ಯ ದಿಕ್ಕಿನ ಬಾಗಿಲುಗಳು ಈ ರಾಶಿಯವರಿಗೆ ಶುಭಪ್ರದವಾಗಿರ್ತದೆ. ಪೂರ್ವ ದಿಕ್ಕಿನ ಬಾಗಿಲು ಸಹ ಶುಭಪ್ರದವಾಗಿ ಇರೋದ್ರಿಂದ ಈ ದಿಕ್ಕಿನಲ್ಲಿ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ಶುಭಪ್ರದ. ಇವರಿಗೆ ದಕ್ಷಿಣ ದಿಕ್ಕಿನ ಬಾಗಿಲು ಅಷ್ಟೊಂದು ಶುಭ ಅಲ್ಲ. ಇನ್ನು ಕಟಕ ರಾಶಿಯವರಿಗೆ ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ದಿಕ್ಕುಗಳು ತುಂಬ ಶುಭಪ್ರದವಾಗಿರ್ತದೆ. ಆದರೆ ಪಶ್ಚಿಮ ದಿಕ್ಕು ಕಟಕ ರಾಶಿಯವರಿಗೆ ಶುಭ ಅಲ್ಲ. ಸಿಂಹ ರಾಶಿಯವರಿಗೆ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ. ಇವರಿಗೆ ಪಶ್ಚಿಮ ದಿಕ್ಕು ಒಳ್ಳೆಯದಲ್ಲ. ಕನ್ಯಾ ರಾಶಿಯವರಿಗೆ ಉತ್ತರ ಪಶ್ಚಿಮ ದಿಕ್ಕು, ಪಶ್ಚಿಮ ವಾಯುವ್ಯ ದಿಕ್ಕುಗಳು ಶುಭಪ್ರದವಾಗಿರ್ತದೆ. ಪೂರ್ವ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.